ಹಸು ನಿಂತು ಶಾಂತಿಯಿಂದ ಉಸಿರಾಡುವ ಸ್ಥಳ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ. ಹಾಗೆ ಹಸು ಸಂತೋಷದಿಂದ ಮೇಯಲು ಪ್ರಾರಂಭಿಸುವ ಸ್ಥಳ ದೇವತೆಗಳು ಹೂವಿನ ಮಳೆಗರೆಯುತ್ತಾರೆ. ಹಸುವಿನ ಕುತ್ತಿಗೆಗೆ ಗಂಟೆ ಕಟ್ಟಬೇಕು ಅಂತಾರೆ. ಹಸುವಿನ ಕುತ್ತಿಗೆಗೆ ಕಟ್ಟಲಾದ ಗಂಟೆಯ ಬಾರಿಸುವಿಕೆಯಿಂದ ಗೋ ಆರತಿ ಎಂದು ಪರಿಗಣಿಸಲಾಗುತ್ತದೆ. ಹಸುವನ್ನು ಸೇವಿಸುವ ಮತ್ತು ಪೂಜಿಸುವ ವ್ಯಕ್ತಿಗೆ ಹಸು ಅವನಿಗೆ ಬರುವ ಎಲ್ಲ ರೀತಿಯ ವಿಪತ್ತುಗಳನ್ನು ದೂರ ಮಾಡುತ್ತದೆ. ಹಸುವಿನ ಗೊರಸಿನಲ್ಲಿ ಸರ್ಪದೇವರು ವಾಸಿಸುತ್ತಾರೆ. ಹಸು ಅಲೆದಾಡುವ ಸ್ಥಳಕ್ಕೆ ಹಾವುಗಳು ಮತ್ತು ಚೇಳುಗಳು ಬರುವುದಿಲ್ಲ. ಲಕ್ಷ್ಮೀ ದೇವಿಯು ಹಸುವಿನ ಸಗಣಿಯಲ್ಲಿ ವಾಸಿಸುತ್ತಾಳೆ. ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ ಮತ್ತೊಂದು ಕಣ್ಣಿನಲ್ಲಿ ಚಂದ್ರ ವಾಸಿಸುತ್ತಾರೆ. ಹಸುವಿನ ಹಾಲಿನಲ್ಲಿ ಚಿನ್ನದ ಅಂಶವಿದ್ದು ಇದು ರೋಗಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಹನುಮಂತನು ಹಸುವಿನ ಬಾಲದಲ್ಲಿ ವಾಸಿಸುತ್ತಾನೆ. ಯಾರಾದರೂ ಕೆಟ್ಟ ಕಣ್ಣಿನಿಂದ ಪ್ರಭಾವಿತರಾಗಿದ್ದರೆ ಹಸುವಿನ ಬಾಲದಿಂದ ಕೆಟ್ಟ ಕಣ್ಣನ್ನು ಅಂದರೆ ಕೆಟ್ಟ ದೃಷ್ಟಿ ಗುಡಿಸುವ ಮೂಲಕ ಕೆಟ್ಟ ಕಣ್ಣನ್ನು ತೆಗೆದುಹಾಕಬಹುದು. ಹಸುವಿನ ಹಿಂಭಾಗದಲ್ಲಿ ಎತ್ತರಿಸಿದ ಗೂನು ಇರುತ್ತದೆ. ಆ ಗೂನಲ್ಲಿ ಸೂರ್ಯಕೇತು ನಾಡಿ ಇರುತ್ತದೆ. ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಹಸುವಿನ ಗೂನು ಉಜ್ಜುವುದರಿಂದ ರೋಗಗಳು ನಾಶವಾಗುತ್ತವೆ. ಹಸುವಿಗೆ ಮೇವು ನೀಡುವುದರಿಂದ 33 ಕೋಟಿ ದೇವರು ಮತ್ತು ದೇವತೆಗಳಿಗೆ ಆಹಾರವನ್ನು ಅರ್ಪಿಸಲಾದಂತಾಗುತ್ತದೆ. ವ್ಯಕ್ತಿಯ ವಿಧಿರೇಖೆಯು ಸುಪ್ತವಾಗಿದ್ದರೆ ಆ ವ್ಯಕ್ತಿಯು ತನ್ನ ಅಂಗೈಯಲ್ಲಿ ಬೆಲ್ಲವನ್ನು ಇಟ್ಟು ಹಸು ಅದನ್ನು ತನ್ನ ನಾಲಿಗೆಯಿಂದ ನೆಕ್ಕುವಂತೆ ಮಾಡಬೇಕು. ಹಸು ಅಂಗೈಯ ಮೇಲೆ ಇಟ್ಟಿರುವ ಬೆಲ್ಲವನ್ನು ತನ್ನ ನಾಲಿಗೆಯಿಂದ ನೆಕ್ಕುವುದರಿಂದ ಆ ವ್ಯಕ್ತಿಯ ಸುಪ್ತ ವಿಧಿರೇಖೆಯು ತೆರೆಯುತ್ತದೆ. ಹಸುವಿನ 4 ಕಾಲುಗಳ ಮೂಲಕ ಹಾದು ಪರಿಕ್ರಮ ಮಾಡುವುದರಿಂದ ವ್ಯಕ್ತಿಯು ಭಯದಿಂದ ಮುಕ್ತನಾಗುತ್ತಾನೆ. ಹಸುವಿನ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಿದ ಪಂಚಗವ್ಯವು ಸಾವಿರಾರು ರೋಗಗಳಿಗೆ ಔಷಧವಾಗಿದೆ. ಅದನ್ನು ಸೇವಿಸುವುದರಿಂದ ಗುಣಪಡಿಸಲಾಗದ ರೋಗಗಳು ಗುಣವಾಗುತ್ತವೆ. ಮಹಾನ್ ವಿದ್ವಾಂಸ ಮತ್ತು ಧರ್ಮರಕ್ಷಕ ಗೋಕರ್ಣ ಮಹಾರಾಜರು ಹಸುವಿನ ಗರ್ಭದಿಂದ ಜನಿಸಿದರು. ದೇವರು ಮತ್ತು ದೇವತೆಗಳು ಹಸುವಿನ ಸೇವೆ ಮಾಡಲು ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಹಸು ಕರುವಿಗೆ ಜನ್ಮ ನೀಡಿದಾಗ ಬಂಜೆತನ ಹೊಂದಿರುವ ಮಹಿಳೆಗೆ ಮೊದಲ ಹಾಲು ನೀಡಿದರೆ ಅವಳ ಬಂಜೆತನ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಆರೋಗ್ಯವಂತ ಹಸುವಿನ 2 ತೊಲ ಗೋಮೂತ್ರವನ್ನು 7 ಪದರಗಳ ಬಟ್ಟೆಯ ಮೂಲಕ ಶೋಧಿಸಿ ಪ್ರತಿದಿನ ಸೇವಿಸಿದರೆ ಎಲ್ಲ ರೋಗಗಳು ಗುಣವಾಗುತ್ತವೆ. ಹಸುವಿನ ತಾಯಿ ಯಾರನ್ನು ಪ್ರೀತಿಯಿಂದ ನೋಡುತ್ತಾರೋ ಅವರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ. ಓಂ ನಮೋ ಭಗವತೆ ವಾಸುದೇವಾಯ.